ಮಾನ್ವಿ ವಿಧಾನಸಭಾ ಕ್ಷೇತ್ರದ ಎಐಎಂಐಎಂ ಪಕ್ಷದ ಅಧ್ಯಕ್ಷರಾಗಿ ನಾಜೀರ್ ಅಲಿ ಖುರೇಶಿ ಅವರನ್ನ ನೇಮಕ ಮಾಡಲಾಗಿದೆ. ಈ ಕುರಿತು ಮಾತನಾಡಿದ ಅವರು, ಪಕ್ಷದ ಸಿದ್ಧಾಂತದಂತೆ ಬಡವರ ಪರವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ. ಮಾನ್ವಿ ಪಟ್ಟಣದ ಕರಡಿಗುಡ್ಡ ರಸ್ತೆಯಲ್ಲಿ ಪಕ್ಷದ ಜನಸಂಪರ್ಕ ಕಚೇರಿಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ್ರು. ನೂತನವಾಗಿ ನೇಮಕಗೊಂಡ ಅಧ್ಯಕ್ಷರು ಎಐಎಂಐಎಂ ಪಕ್ಷವು ಬಡವರ ಪರವಾಗಿ ಕೆಲಸ ಮಾಡುತ್ತೆ. ಪಕ್ಷದ ತತ್ವ ಸಿದ್ಧಾಂತಗಳನ್ನ ವಿವರಿಸಿದ ಅವರು, ಬಡವರ ಮತ್ತು ದುರ್ಬಲ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಡುವುದಾಗಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ರು. ಮಾನ್ವಿ ತಾಲೂಕಿನಲ್ಲಿ ಎಐಎಂಐಎಂ ಪಕ್ಷಕ್ಕೆ ನಿತ್ಯ ನೂರಾರು ಜನರು ಸೇರ್ಪಡೆಯಾಗ್ತಿದ್ದಾರೆ ಎಂದು ನಾಜೀರ್ ಖುರೇಶಿ ತಿಳಿಸಿದ್ದಾರೆ. ಪಕ್ಷದ ಸಿದ್ಧಾಂತವನ್ನ ಮೆಚ್ಚಿ ಜನರು ಸ್ವಯಂ ಪ್ರೇರಿತವಾಗಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ತಿಳಿಸಿದ್ರು. ಮುಂಬರುವ ಮಾನ್ವಿ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಎಲ್ಲಾ ವಾರ್ಡ್ಗಳಲ್ಲಿ ಸ್ಪರ್ಧಿಸಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಯಾವುದೇ ಉದ್ದೇಶವಿಲ್ಲ ಎಂದು ನಾಜೀರ್ ಖುರೇಶಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಪಕ್ಷವು ಸ್ವತಂತ್ರವಾಗಿ ಚುನಾವಣೆಗೆ ಸ್ಪರ್ಧಿಸಲಿದೆ ಮತ್ತು ಜನರ ವಿಶ್ವಾಸ ಗಳಿಸಲು ಪ್ರಯತ್ನಿಸಲಿದೆ ಎಂದು ತಿಳಿಸಿದ್ರು. ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಚುನಾವಣೆಗೆ ಸಿದ್ಧರಾಗುವಂತೆ ಕರೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪಕ್ಷದ ತತ್ವಗಳನ್ನ ಎತ್ತಿ ಹಿಡಿಯಬೇಕು ಮತ್ತು ಬಡವರ ಹಾಗೂ ಶೋಷಿತರ ಪರವಾಗಿ ಧ್ವನಿ ಎತ್ತಬೇಕು ಎಂದು ಕರೆ ನೀಡಿದ್ರು. ಪಕ್ಷದ ರಾಜಕೀಯ ಭವಿಷ್ಯ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡುವುದಾಗಿ ಅವರು ತಿಳಿಸಿದ್ರು. ಗೌರ್ಮೆಂಟ್ ಸೌಲಭ್ಯ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಸಿಗ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀವಿ. ಯಾವ ಜಾತಿ ಜನಾಂಗದವರನ್ನ ಇರಲಿ ಅವರಿಗೆ ನಮ್ಮ ಪಾರ್ಟಿ ವತಿಯಿಂದ ಏನು ಹೆಲ್ಪ್ ಆಗ್ತದ ಆ ಹೆಲ್ಪ್ ಮಾಡಿಕೊಡ್ತೀವಿ. ಗೌರ್ಮೆಂಟ್ ಸೌಲಭ್ಯ ಏನಾದರೂ ಅವ್ರಿಗೆ ಸಿಗಲಿಲ್ಲ ಅಂದರೆ ನಮ್ಮ ಪಾರ್ಟಿ ಆಫೀಸ್ ಇಲ್ಲಿ ಐತೆ ಗಡ್ಡಿಗುಡ್ ಸರ್ಕಲ್ ಹತ್ರ, ಅವ್ರು ಬಂದು ನಮ್ಗೆ ಈ ಥರ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ನಾನು ಮತ್ತು ನಮ್ಮೆಲ್ಲ ಟೀಮ್ ಕಲಿತು ಅವರಿಗೆ ನ್ಯಾಯ ಕೊಡಿಸೋ ಕೆಲಸ ಅಂತ ಮಾಡ್ತೀವಿ. ಅಲ್ಲ ಸರ್, ಏನಂತಂದ್ರೆ ಈಗ ಎಐಎಂಐಎಂ ಪಕ್ಷದಲ್ಲಿ ಈಗ ಪದಾಧಿಕಾರಿಗಳು ಕೂಡ ಇದ್ದಾರ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಕ್ಷದಲ್ಲಿ ಸೇರ್ತಾ ಇದ್ದಾರಾ ಸರ್? ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾವ. ಈಗ ಇಲ್ಲಿವರೆಗೆ 500ಕ್ಕಿಂತ ಹೆಚ್ಚಿಗೆ ಜನರು ಸೇರ್ಪಡೆ ಆಗಿದ್ದಾರೆ. ಅವ್ರು ಸೇರ್ಪಡೆ ಆಗಿದ್ದವ್ರನ್ನ ನಾವು ಒಂದು ಮೆಂಬರ್ಶಿಪ್ ಕಾರ್ಡ್ ಕೊಡ್ತೀವಿ. ಬರೀ ನಾವು ಶಾಲಾ ಹಾಕೊಂಡು ನಮ್ಮ ಪಾರ್ಟಿ ಮೆಂಬರ್ ಅಂತ ಹೇಳೋದಿಲ್ಲ. ನಾವು ಅವರಿಗೆ ಏನೈತೆ ಒಂದು ನಮ್ದು ಕಾರ್ಡ್ ಐತೆ, ಅದು ಕಾರ್ಡ್ ಕೊಡ್ತೀವಿ. ಎಐಎಂ ಪಕ್ಷದ ಕಾರ್ಯಕರ್ತರನ್ನು ಮಾಡ್ಕೊಂಡ್ತೀವಿ. ಅಲ್ಲ ಸರ್, ಈಗ ಮುಂದಿನ ದಿನಗಳಲ್ಲಿ ಪುರಸಭೆ ಚುನಾವಣೆ ನಡೀತವೆ. ಈ 27 ವಾರ್ಡಲ್ಲಿ ಕೂಡ ನಿಮ್ಮ ಪಕ್ಷದಿಂದ ಸ್ಪರ್ಧಾಳುಗಳು ಸ್ಪರ್ಧಿಸುವ ಸಾಧ್ಯತೆ ಇದೆನಾ? ಸಾಧ್ಯತೆ ಇದೆ ಸರ್. ನಾವು 27 ವಾರ್ಡ್ನ್ಯಾಗ ಎಲ್ಲ ವಾರ್ಡಲ್ಲಿ ನಮ್ಮ ಕೆಲಸವನ್ನು ನಡೆಸಿದ್ದೀವಿ. ಪಕ್ಷದಿಂದ ಪ್ರತಿ ಒಂದು ವಾರ್ಡಲ್ಲಿ ನಾವು ಏನೈತೆ ಎಲೆಕ್ಷನ್ ನಿಂದಿರ್ಸ್ಬೇಕಂತ ಇದು ಮಾಡಕತ್ತೀವಿ. ಆದ್ರೆ ನಿಂದಿರ್ಸೋದು ಖಚಿತಾನೆ. ನಾವು ಈಗ ನಿಮ್ಮ ಎಐಎಂಐ ಪಕ್ಷ ಇದೆ ಸರ್, ಯಾವ ಪಕ್ಷದ ಕೂಡ ಹೊಂದಾಣಿಕೆ ಆಗ್ತಾರ? ಯಾವ ಪಕ್ಷದಿಂದ ನಾವು ಹೊಂದಾಣಿಕೆ ಆಗೋದಿಲ್ಲ. ನಮ್ಮ ಕ್ಯಾಂಡಿಡೇಟ್ ಎಐಎಂಐ ಪಕ್ಷದಿಂದನೇ ನಿಂದಿರ್ತಾವ 27 ವಾರ್ಡಲ್ಲಿ. ಅಲ್ಲ ಸರ್, ಈಗ ಬೇರೆ ಒಂದು ರೀತಿಯಲ್ಲಿ ಹೊಂದಾಣಿಕೆ ಆಗೋದು ಅಥವಾ ಸಮ್ಮಿಶ್ರ ಆಗೋದು ಏನಾದರೂ ಸಾಧ್ಯತೆ ಇದೆ ಅಂದ್ರೆ ಅವಾಗ ಏನ್ ಮಾಡ್ತೀರಿ? ಏನು ಆಗೋದಿಲ್ಲ. ನಮ್ದೇನೈತೆ ಗೆದಿಲಿ ಸೋಲಿ ನಮ್ಮ ಪಕ್ಷದಿಂದ ನಮ್ಮ ಅಭ್ಯರ್ಥಿಗೆ ನಿಂದಿರ್ಸ್ತೀವಿ. ಎಷ್ಟು ನಾವು ಪ್ರಯತ್ನ ಪಡ್ಬೇಕು ಅಷ್ಟು ಪಡಿಸ್ತೀವಿ. ಅದು ಸೋಲು ಗೆಲುವು ದೇವ್ರ ಕೈ ಆಗಿರೋದು ಮಾತ್ರ.